ಸರ್ ಒಂದಷ್ಟು ಕೈಗಾರಿಕೆಗಳನ್ನ ತರೋದಕ್ಕೆ ಒಂದು ಸಹಕಾರ ಬೇಕು, ರಾಜ್ಯ ಸರ್ಕಾರ ಸಹಕಾರ ಬೇಕು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆ. ನಾನು ಇನ್ನೊಂದು ಚೆನ್ನಾಗಿ ಹೇಳಲ್ಲ, ಕೈಯಲ್ಲಿ ಅಸ್ತ್ರ ಇಟ್ಕೊಂಡು ಹುಡುಕ್ತಾ ಇದ್ದೀನಿ ಅಂತ ಯಾರಾದರೂ ಈ ದೇಶದಲ್ಲಿ ಹೇಳೋ ಏಕೈಕ ಮಂತ್ರಿ ರಾಜಕಾರಣಿ ಇದ್ದರೆ ಕುಮಾರಸ್ವಾಮಿ. ಥಿಂಕಿಂಗ್ ಸ್ವಾಮಿ ಅವರು ಬರೀ ಥಿಂಕ್ ಮಾಡ್ತಾನೇ ಇದ್ದಾರೆ. ನಾನು ಶಾಸಕನಾದ ಮೇಲೆ ನಮ್ಮ ಆಡಳಿತ ವೈಖರಿ ನೋಡಿ, ಮಂಡ್ಯದಲ್ಲಿ ಅಟ್ಲೀಸ್ಟ್ ಒಂದು 2,000ದಿಂದ 3,000 ಉದ್ಯೋಗನ ಸೃಷ್ಟಿ ಮಾಡಿದ್ದೀವಿ. ನಮ್ಮ ವ್ಯಾಪ್ತಿ ಒಳಗಡೆ ಡಿಮಾರ್ಟ್ ಬಂದಿದೆ, ಜುಡೋ ಬಂದಿದೆ, ಒಂದು 10 ದೊಡ್ಡ ಮಾಲ್ಗಳು ಬಂದಿದೆ, ಒಳ್ಳೊಳ್ಳೆ ಒಂದಷ್ಟು ಕಂಪನಿಗಳು ಓಪನ್ ಮಾಡಿದ್ದಾರೆ. ಇನ್ನೊಂದು ಹೇಳ್ಬಾರ್ದು ನಾವು, ನಿಮಗೆ ಹರಿಪ್ರಿಯ ಹೋಟ್ಲು ಒಂದೇ ಇತ್ತು, ಇವತ್ತು ಎಷ್ಟು ಹೋಟ್ಲುಗಳು ಬಂದಿದೆ. ಅಮ್ಯೂಸ್ಮೆಂಟ್ ಪಾರ್ಕ್ ಬಂದರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಈಗ ನನ್ನ ಕ್ಷೇತ್ರದ 2 ಕಡೆ ಶೀಘ್ರದಲ್ಲೇ ಜವಳಿ ಪಾರ್ಕನ್ನು ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಾಯಿದೆ. ಒಂದು 6 ತಿಂಗಳಲ್ಲಿ ಅದರ ಗುದ್ಲಿ ಪೂಜೆನೂ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಇದನ್ನು ಮಾಡೋದು ಬಿಟ್ಟು ನಾನು ಇನ್ನೂ ಥಿಂಕ್ ಮಾಡ್ತಾನೆ ಇರಲಿ ಬಿಡಿ. ಸರ್, ನೀವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತೀರಿ, ಆದರೆ ಅವರು ಕಾಂಗ್ರೆಸ್ ನಾಯಕರು ಏನು ಕಿದ್ಗುಡ್ಡೆ ಹಾಕಿದ್ದಾರೆ ಅನ್ನೋ ಮಾತು ಹೇಳ್ತಾರೆ. ಬರಲಿ ಸರ್ಕಲ್ಗೆ ತೋರಿಸೋಣ ಏನೇನು ಅಂತ, ಎಲ್ಲೆಲ್ಲಿ ಗುಡ್ಡೆ ಹಾಕಬೇಕು ಹಾಕಿದ್ದೀವಿ, ತೋರಿಸ್ತೀವಿ, ಎಣಿಸ್ಕೊಂಡು ಹೋಗಲಿ. ಓಕೆ, ಕಾಂಗ್ರೆಸ್ ಸರ್ಕಾರನೇ ಅಧಿಕಾರ 2028 ಅದು ಕನಸು ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು. 28ಕ್ಕೂ ನಮ್ಮದೇ, 33ಕ್ಕೂ ನಮ್ಮದೇ. ಈ ಸರ್ಕಾರ ಸ್ಥಿರವಾಗಿರುತ್ತೆ. ನಾವು ಜನಪರವಾಗಿದ್ದೀವಿ, ಜನಗಳಿಗೋಸ್ಕರ ಇದ್ದೀವಿ, ಜನರ ಒಳ್ಳೇದು ಮಾಡಬೇಕು ಅಂತ ಇದ್ದೀವಿ. ಕಾಲವೇ ಎಲ್ಲವೂ ನಿರ್ಣಯಿತೆ. ಕಾಲವೇ ತಪಸ್ವ್ಯಾಯ ನಮಃ. ಥ್ಯಾಂಕ್ ಯು, ಧನ್ಯವಾದಗಳು. ಕಾಲವೇ ತಪಸ್ವ್ಯಾಯ ನಮಃ. ಕಾಲವೇ ಎಲ್ಲವನ್ನ ನಿರ್ಧರಿಸುತ್ತೆ. ಕಾಲವೇ ತಪಸ್ವಿಯಾಯ ನಮಃ.